ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ 98ರ ಪ್ರೊಮೋ. ವೇದಾಂತ್ನ ವಿವರಣೆ ಕೇಳಿದ ಬಳಿಕ ಸನ್ನಿಧಿ ಟಬ್ನ ಒಳಗೆ ನೋಡಿದಳು. ಸೋಪ್ ಬಬಲ್ಸ್ ಒಂದೊಂದಾಗಿ ಒಡೆಯುತ್ತಾ ಹೋಗುತ್ತಿರುವುದನ್ನು ಕಂಡು ಅವಳು ಒಂದು ತೀರ್ಮಾನಕ್ಕೆ ಬಂದಿದ್ದಳು. ಹೇಗಾದರೂ ಮಾಡಿ ವೇದಾಂತನ್ನು ಇಲ್ಲಿಂದ ಸಾಗಹಾಕಬೇಕು. ಮಾತ್ರವಲ್ಲ, ಆ ಕೆಲಸವನ್ನು ಸಾಧ್ಯವಾದಷ್ಟು ಬೇಗ ಮಾಡಬೇಕು. ನೋಡು, ನಿನ್ನ ಸೆಲ್ಫೋನ್ ಹೊಡೆದುಕೊಳ್ತಾ ಇದೆ. ಬಹುಶಃ ಆಂಟಿ ಕಾಲ್ ಮಾಡ್ತಾ ಇರಬೇಕು. ಹೋಗಿ ನೋಡು ಎಂದು ಸನ್ನಿಧಿ ಹೇಳಿದಾಗ ಅವಳು ತನ್ನನ್ನು ಇಲ್ಲಿಂದ ಸಾಗಹಾಕಲೇ ಹೇಳುತ್ತಿದ್ದಾಳೆಂದು ಅರಿವಾದ ವೇದಾಂತ್ ಜೋರಾಗಿ ನಗುತ್ತಾ ಹೇಳಿದ, ಐ ಆಮ್ ವೆರಿ ಶ್ಯೂರ್ ಅಬೌಟ್ ಇಟ್. ನನಗೆ ಅದರ ಬಗ್ಗೆ ತುಂಬ ಖಚಿತವಾಗಿ ಗೊತ್ತಿದೆ. ಏನಂದರೆ, ನಾನು ನನ್ನ ಸೆಲ್ಫೋನ್ ಸೈಲೆಂಟ್ ಮೋಡ್ಗೆ ಹಾಕಿ ನಿದ್ದೆ ಮಾಡಿದ್ದೀನಿ ಅಂತ. ಸೈಲೆಂಟ್ ಮೋಡಲ್ಲಿರುವ ಸೆಲ್ಫೋನ್ ಹೊಡೆದುಕೊಳ್ಳೋದು ನಿಂಗೆ ಕೇಳಿಸ್ತಾ ಇದೆ ಅಂದರೆ ನಿನ್ನ ಈ ಪುಟ್ಟ ಕಿವಿ ಅದೆಷ್ಟು ಶಾರ್ಪ್ ಆಗಿದೆ ಎಂದು ಹೇಳುತ್ತಾ ಮೃದುವಾಗಿ ಅವಳ ಕಿವಿ ನೇವರಿಸಿದ. ಐ ನೋ, ಹೇಗಾದರೂ ನನ್ನ ಇಲ್ಲಿಂದ ಸಾಗ ಹಾಕಬೇಕು ಅಂತ ತಾನೇ ನೀನು ಪ್ಲಾನ್ ಮಾಡ್ತಾ ಇರೋದು. ನಾನಂತೂ ಹೊರಡಲ್ಲ. ಇವತ್ತಿಂದ ನಿಂಗೆ ರಜಾ ಸಿಗುತ್ತೆ ಅಂತ ನಿನ್ನ ಜೊತೆ ಆರಾಮವಾಗಿ ಕಾಲ ಕಳಿಬೇಕು ಅಂತಾನೆ ಬಂದಿರೋನಿಗೆ ನಿರಾಸೆ ಮಾಡಬೇಡ ಸಾನು, ಪ್ಲೀಸ್. ಅವಳು ಏನೇನೋ ಐಡಿಯಾ ಮಾಡಿ ಅವನನ್ನು ಅಲ್ಲಿಂದ ಸಾಗ ಹಾಕಲು ಪ್ರಯತ್ನ ಪಡುತ್ತಲೇ ಇದ್ದಳು. ಆದರೆ ಅವನು ನಿಂತಲ್ಲಿಂದ ಕದಲುತ್ತಲೇ ಇಲ್ಲ. ವೇದಾಂತ್ಗೆ ಏನಾದರೂ ಬೇಕು ಎಂದರೆ ಅವನು ಹಠವಾದಿ. ತಾನು ಅಂದುಕೊಂಡದ್ದನ್ನು ಸಾಧಿಸಿ ಅದನ್ನು ವಸೂಲು ಮಾಡಿಕೊಳ್ಳುತ್ತಿದ್ದ. ಅವನನ್ನು ಅಲ್ಲಿಂದ ಕಳಿಸಬೇಕಾದರೆ ಅವಳಿಗೆ ಬೇರೆ ನಿರ್ವಾಹವೇ ಇರಲಿಲ್ಲ. ಅದಕ್ಕಾಗಿ ಸನ್ನಿಧಿ ಹೇಳಿದಳು, ವೇದಾಂತ್, ನಿಂಗೆ ಒಂಚೂರು ಮಾನ ಮರ್ಯಾದೆ ಇದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್. ಒಂದು ಹುಡುಗಿ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವಳ ಬೆಡ್ರೂಮ್ಗೆ ಬಂದು ನೇರವಾಗಿ ಬಾತ್ರೂಮ್ನಲ್ಲಿ ನಿಂತ್ಕೊಳ್ಳೋದು, ಅದು ಆ ಹುಡುಗಿಗೆ ಮುಜುಗರ ಆಗುತ್ತೆ ಅಂತ ಗೊತ್ತಾದ ಮೇಲೂ ಅಲ್ಲೇ ನಿಂತ್ಕೊಳ್ಳೋದು ಸರಿಯಲ್ಲ ಅಂತ ಗೊತ್ತಿಲ್ವಾ? ಅವನನ್ನು ಅಲ್ಲಿಂದ ಕಳಿಸಬೇಕಾದರೆ ಅವಳಿಗೆ ಬೇರೆ ನಿರ್ವಾಹವೇ ಇರಲಿಲ್ಲ. ಅವಳು ಮಾನ ಮರ್ಯಾದೆ ಇಲ್ಲದವನು ಎಂದದ್ದು ಅವನಿಗೆ ಅವಮಾನವಾಗಿತ್ತು. ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲಲಿಲ್ಲ ವೇದಾಂತ್. ಅವನು ಅಲ್ಲಿಂದ ಹೊರಟಿದ್ದ. ಅವನು ಹೊರಟಾಗ ಅವಳಿಗೂ ತನ್ನ ತಪ್ಪಿನ ಅರಿವಾಗಿತ್ತು. ಇದು ಅವನ ಬೆಡ್ರೂಮ್, ಅವನ ವಾಶ್ರೂಮ್. ಅವನಿಗೆ ವಾಶ್ರೂಮ್ ಬಿಟ್ಟು ಕೊಡೋಣ ಎಂದು ನೋಡಿದರೆ ಅವಳು ಇಟ್ಟಿದ್ದ ಟವೆಲ್ ಕೆಳಗೆ ಬಿದ್ದು ಹೋಗಿತ್ತು. ಅದನ್ನು ಈಗ ಬಳಸುವಂತಿರಲಿಲ್ಲ. ಒದ್ದೆ ಮೈಯಲ್ಲಿ ಹೊರಬರಬಾರದೆಂದು ಅವಳ ತಾಯಿ ಹೇಳುತ್ತಿದ್ದುದು ಜ್ಞಾಪಕಕ್ಕೆ ಬಂದಿತ್ತು. ಅವಳು ಸಹಾಯಕ್ಕಾಗಿ ವೇದಾಂತ್ನನ್ನು ಕರೆದಿದ್ದಳು. ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.